ನಗರದ ರಂಗಾಂತರಂಗದಲ್ಲಿ ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ, ರಂಗವಲ್ಲಿ ಸಮಾಜವಾದಿ ಅಧ್ಯಯನ ಕೇಂದ್ರ ಹಾಗೂ ರಂಗಾಂತರಂಗ ಇವರ ಸಹಯೋಗದಲ್ಲಿ ಬೆಂಗಳೂರಿನ ಅನ್ನಪೂರ್ಣ ಪಬ್ಲಿಷಿಂಗ್ ಹೌಸ್ ಪ್ರಕಟಿಸಿರುವ ಸುಚೇತಾ ಕೆಎಸ್ ರವರ ಕೇಳದ ಕಿವಿಗಳು ಹೇಳಿದ ಕತೆ ಕೃತಿ ಲೋಕಾರ್ಪಣೆ ಸಮಾರಂಭ ನಡೆಯಿತು. ಇದೇ ವೇಳೆ ಕೇಳದ ಕಿವಿಗಳು ಹೇಳಿದ ಕತೆ ಎಂಬ ಕೃತಿಯನ್ನು ಕುರಿತು ಸಹಾಯಕ ಅಧ್ಯಾಪಕ ಡಾ ವಿಪಿ ನಾಗರಾಜುರವರು ಮಾತನಾಡಿ, ಈ ಕೃತಿ ಓದಿದರೆ ಕಿವಿ ಕೇಳದೆ ಇರುವವರು ಬರೆದ ಕೃತಿಯಲ್ಲ, ಎಲ್ಲವೂ ಸರಿ ಇರುವವರು ಬರೆದಿರುವ ಕತೆ ಎಂದೆನಿಸುತ್ತದೆ. ವಿಶೇಷವಾಗಿ ಕೃತಿಯಲ್ಲಿ ಮಕ್ಕಳ ಲಾಲನೆ ಪಾಲನೆಯನ್ನು ಬಹಳ ಅದ್ಭುತವಾಗಿ ತಿಳಿಸಿದ್ದಾರೆ. ಹಾಗಾಗಿ ಎಲ್ಲ ಕೃತಿಯನ್ನು ಓದಬೇಕೆಂದು ಹೇಳಿದರು. ಕೃತಿಯನ್ನು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ನಿರ್ದೇಶಕಿ ಪುಷ್ಪಾವತಿ ಅವರು ಬಿಡುಗಡೆಗೊಳಿಸಿದರು. ಸಮಾರಂಭದಲ್ಲಿ ಹಿರಿಯ ವಿಮರ್ಶಕ ಪ್ರೊಫೆಸರ್ OL ನಾಗಭೂಷಣ ಸ್ವಾಮಿ, ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ನಿವೃತ್ತ ವಿಜ್ಞಾನಿ ಡಾ ಇ ರತಿರಾವ್, ಅನ್ನಪೂರ್ಣ ಪಬ್ಲಿಷಿಂಗ್ ಹೌಸ್ ಪ್ರಕಾಶನ BK ಸುರೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಮಗಿಂತಲೂ ಹೆಚ್ಚಿನ ತೊಂದರೆಯಿರುವವರು, ಸಂಕಷ್ಟ ಎದುರಿಸುವ ಜನ ಈ ಜಗತ್ತಿನಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಎಂಬ ನಿಲುವು ಲೇಖಕಿಯರಾಗಿದೆ ಅನ್ನೋ ಮಾತನ್ನು ಅವರ ಒಂದು ಸುಚೇತಾ ಅವರು ಲೇಖಕಿಯರ ಮಾತುಗಳಿಗೆ ಸುಚೇತಾ ಅವರ ಬರವಣಿಗೆಯ ಒಂದು ಕುರಿತು ಮಾತನಾಡ್ತಾ ಅವ್ರು ಹೇಳ್ತಾರೆ, ಮೇಡಮ್ ಅವರು ತಮ್ಮ ಬರವಣಿಗೆಯನ್ನು ಉಲ್ಲೇಖ ಮಾಡಿದ್ದಾರೆ. ರಸ್ತೆಯ ಮಧ್ಯದಲ್ಲಿ ನಡೆದಾಡುವುದೆಂದರೆ ಅವನಿಗೆ ಅಂದರೆ ಬ್ರಾಕೆಟ್ನಲ್ಲಿ ಚೂಟಿ ಅಂದರೆ ಇವನು ಆಪ್ತವಾಗಿ ಸಾಕಿದ ಮಗುವಂತೆ ಪರಿಪಾಲಿಸಿದಂತಹ ನಾಯಿ. ಆ ಚೂಟಿಗೆ ತುಂಬಾ ಖುಷಿ. ಆದರೆ ವಾಹನಗಳ ಸದ್ದು ಕೇಳದ ನನಗೆ ಎಳತೀರದ ಸಂಕಷ್ಟ. ನೋಡಿ ಎಂತ ಬರಹ ಇದು. ಸೊ ಆ ಚೂಟಿಗೆ ತುಂಬಾ ಖುಷಿ. ಅದನ್ನು ಕೇಳದೆ, ಆ ಸದ್ದುಗಳನ್ನು ಗಮನಿಸದೆ, ಅದನ್ನಿರ್ತಕ್ಕಂಥ ಸಂಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಬೇಡವು ತಮ್ಮ ಈ ನಿವೇದನೆಯನ್ನು ನೀಡುತ್ತೇವೆ. ಮುಂದೊಂದು ಈಗ ಒಂದು ವಿಶಿಷ್ಟ ಬರಹದ ಕುರಿತು ಅನ್ನೋ ಮಾತನ್ನು ಹೇಳಿದ್ದಾರೆ. ಸಾಮಾನ್ಯವಾಗಿ ವೈಕಲ್ಯ ಎಂಬುದು ಮನುಷ್ಯರಿಗೆ ಅಪತ್ಯವಾದ ವಿಚಾರ. ಕೆಲವೊಮ್ಮೆ ಮೂಗು ಕಟ್ಟಿಕೊಂಡು ಉಸಿರಾಟ ಸಮಸ್ಯೆಯಾದರೆ ವಿಲವಿಲನೆ ಒದ್ದಾಡುತ್ತೇವೆ. ಕೈಕಾಲುಗಳಿಗೆ ಏಟು ತಗುಲಿದರೆ ಪರಿಚಯಿಸುತ್ತೇವೆ. ಮದ್ರಾಸ್ ಎಂಬ ಸೋಂಕು ತಗುಲಿದರಂತೂ ಪ್ರಪಂಚ ಕತ್ತಲಾಗುತ್ತದೆ ಎನ್ನುವ ರೀತಿಯಲ್ಲಿ ನಾವು ವಿಚಲಿತರಾಗುತ್ತೇವೆ. ಇದು ಮನುಷ್ಯನ ಸ್ವಾಭಾವಿಕ ನಡವಳಿಕೆ. ನಮಗೆ ವಿಕಲಾಂಗರ ಬಗ್ಗೆ ಅನುಕಂಪ ಮೂಡುತ್ತದೆ. ಆದರೆ ವಿಕಲಾಂಗರು ಅನುಕಂಪ ಬಯಸುವುದಿಲ್ಲ, ಅವರು ಸಹಾನುಭೂತಿಯನ್ನು ಬಯಸುತ್ತಾರೆ ಎಂದಿದ್ದಾರೆ ನಮ್ಮನ್ನ ದಿವಾಕರ್. ನನಗೆ ಇಲ್ಲಿ ಒಂದು ಮಾತನ್ನು ನಾನು ವೈಯಕ್ತಿಕವಾಗಿ ಹೇಳಬೇಕಂತ ಅನಿಸುತ್ತದೆ. ವಿಕಲಾಂಗರಿಗೆ ಹಿಂದಿನ ಕಾಲದಲ್ಲಿ ಒಂದು ಪರಿಪಾಠಿದ್ದು ನಮ್ಮ ರಾಜಕಾರಣಿಗಳೆಲ್ಲ ಕುಂಕಾನುಕೂಲ ಭಾಷಣಗಳಲ್ಲಿ ಬಳಸ್ತಾರೆ. ವಿಕಲಾಂಗರಿಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅಂತ. ಅವಕಾಶ ಕೊಟ್ಟಿದ್ದಾರೆ ನಿಜ, ಅದು ಸಂಪೂರ್ಣವಾದ ಅವಕಾಶ ಲಭ್ಯ ಆಗಿಲ್ಲ, ಇದು ಲಭಿಸಬೇಕು, ಆ ಮಾತು ಬೇಕು. ಮತ್ತು ವಿಕಲಾಂಗರನ್ನ ಸಹಾನುಭೂತಿಯಿಂದ ನೋಡಬೇಕು, ಅದು ಒಪ್ತಕ್ಕಂಥ